ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು SLC ಒಂದು ವಿಜ್ಞಾನ ಪರೀಕ್ಷೆ 19 ಜುಲೈನಲ್ಲಿ ಏನು ನಡೆಯಿತು ಆ ಪರೀಕ್ಷೆಯ ಒಂದು 40 ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಈ ಒಂದು ವಿಡಿಯೋದಲ್ಲಿ ಗುರುತಿಸೋಣ. ಪ್ರಶ್ನೆ 41, ವಿದ್ಯುತ್ಕಾಂತೀಯ ಪ್ರೇರಣೆಯ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತಕ್ಕಂಥ ಸಾಧನ ಯಾವುದು ಅಂತಂದರೆ ಆಪ್ಷನ್ ಏನಾಗಿದೆ, ಎ ವಿದ್ಯುತ್ ಜನಕ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈಗ 42ನೇ ಪ್ರಶ್ನೆಯನ್ನು ನಾವು ನೋಡಿದಾಗ 30 ಓಮ್ ರೋಧವನ್ನು ಹೊಂದಿರತಕ್ಕಂಥ ಒಂದು ವಿದ್ಯುತ್ ದೀಪ ಮತ್ತು 6 ಓಮ್ ರೋಧವನ್ನು ಹೊಂದಿರತಕ್ಕಂಥ ವಾಹಕವನ್ನು ನಾವು ಸರಣಿಯಲ್ಲಿ 9 ವೋಲ್ಟ್ ಶುಷ್ಕಕೋಶಕ್ಕೆ ಚಿತ್ರದಲ್ಲಿರುವಂತೆ ಜೋಡಿಸಿದಾಗ ಮಂಡಲದಲ್ಲಿ ಪ್ರವಹಿಸುತ್ತಿರುವ ಒಟ್ಟು ವಿದ್ಯುತ್ ಪ್ರವಾಹವನ್ನು ನಾವು ಕಂಡುಹಿಡಿದಿದ್ದೇ ಆದಾಗ ಇಲ್ಲಿ ಬರ್ತಕ್ಕಂಥ ಒಂದು ಉತ್ತರ ಏನಾಗಿದೆ ಅಂದರೆ ನಮಗೆ ಸಿ ಆಪ್ಷನ್ ಏನಾಗಿದೆ 0.2 ಆಂಪಿಯರ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರವಾಗಿದೆ. ಈಗ 43ನೇ ಪ್ರಶ್ನೆ, ಸೌರ ಕುಕ್ಕರ್ನ ಒಳಭಾಗಕ್ಕೆ ಕಪ್ಪು ಬಣ್ಣವನ್ನು ಬಳಿಯಲು ಕಾರಣ ಏನು? ಏಕೆಂದರೆ ಇದು ಹೆಚ್ಚು ಶಾಖವನ್ನು ಹೀರಿಕೊಳ್ತದೆ. ಹಾಗಾಗಿ ಇದು ನಮಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡಿ ಏನಾಗಿದೆಯಲ್ಲ, ಹೆಚ್ಚು ಶಾಖವನ್ನು ಹೀರಿಕೊಳ್ಳುತ್ತದೆ, ಅದು ಸರಿಯಾದ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಈಗ 44ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ಗಳಲ್ಲಿ ತಂತುಗಳಲ್ಲಿ ಬಳಸ್ತಕ್ಕಂಥ ಒಂದು ಲೋಹ ನಮಗೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಆನ್ಸರ್ ಅಂದರೆ ಟಂಗ್ಸ್ಟನ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ 44ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಟಂಗ್ಸ್ಟನ್ ಆಗಿದೆ. 45ನೇ ಪ್ರಶ್ನೆ, ತಾಮ್ರದ ಆಯತಾಕಾರದ ತಂತಿಯ ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುವುದು ಏಕೆ ಅಂತಕ್ಕಂಥದ್ದು ಅಂದರೆ ಇಲ್ಲಿ ಅದು ಅರ್ಧ ಸುತ್ತಿಗೊಮ್ಮೆ ಅದೇನಾಗ್ತದೆ ಸುತ್ತಿಕೊಳ್ತದೆ. ಹಾಗಾಗಿ ಆಪ್ಷನ್ ಸಿ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. 46ನೇ ಪ್ರಶ್ನೆ, ಒಂದು ಮಸೂರದ ಸಂಗಮ ದೂರ +0.50 ಮೀಟರ್ ಆದರೆ ಮಸೂರದ ಸಾಮರ್ಥ್ಯ ಮತ್ತು ವಿಧ ಯಾವುದು ಅಂತ ಕೇಳ್ತಾನೆ. ಹಾಗಾಗಿ ಇಲ್ಲಿ ಇಂಥ ವಿಧ ಯಾವುದು ಅಂದರೆ +2.0 ಡಿ ಮತ್ತು ಪಿನ ಮಸೂರ ಅಂತಕ್ಕಂಥ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಈಗ 47ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವ ಸಾಧನ ಅಂದರೆ ನಮಗೆ ಡಿ ಆಪ್ಷನ್ ಏನಾಗಿದೆ, ರಿಯೋಸ್ಟಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. 48ನೇ ಪ್ರಶ್ನೆ, ಒಂದು ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳು ಇರುತ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಯಾವ ಆಪ್ಷನ್ ಅಂತ ಹೇಳಿದರೆ ಇಲ್ಲಿ ಬಿ ಆಪ್ಷನ್ ಏನಾಗಿದೆ, ಏಕರೂಪವಾಗಿರುತ್ತದೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಈಗ 49ನೇ ಪ್ರಶ್ನೆ, ಒಂದು ವಸ್ತುವನ್ನು ಪಿನ ಮಸೂರದ ಪ್ರಧಾನ ಸಂಗಮ F1 ಮತ್ತು ದೃಕ್ ಕೇಂದ್ರ ಅವುಗಳ ನಡುವೆ ಇರಿಸಿದಾಗ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಏನಾಗಿದೆ ಅಂದರೆ ಇದು ಆಪ್ಷನ್ ಎ ಏನಿದೆಯಲ್ಲ ಮಿಥ್ಯ, ನೇರ ಮತ್ತು ದೊಡ್ಡದಾಗಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಮತ್ತು ಆಪ್ಷನ್ ಆಗಿದೆ ಎಂದು ನಾವು ಹೇಳ್ಬೋದು. 50ನೇ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಅಂದರೆ ವಿದ್ಯುತ್ ಮೋಟಾರ್. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಓಮ್ ಎಂಬುದರ 51ನೇ ಪ್ರಶ್ನೆ, ಓಮ್ ಎಂಬುದರ ಒಂದು SI ಏಕಮಾನ ಯಾವುದು? ನಮಗೆ ಗೊತ್ತಿರುವ ಹಾಗೆ ಓಮ್ ಎಂಬುದರ SI ಒಂದು ಏಕಮಾನ ರೋಧವಾಗಿದೆ ಎಂದು ನಾವು ಹೇಳ್ಬೋದು. ಆಪ್ಷನ್ ಬಿ ಅನ್ನೋದು ಸರಿಯಾಗಿದೆ. ಈಗ 52ನೇ ಪ್ರಶ್ನವನ್ನು ಕೊಟ್ಟಾಗ ಕೆಳಗಿನ ಒಂದು ಕೋಷ್ಟಕವನ್ನು ಗಮನಿಸಿ, ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳನ್ನು ಉಪಯೋಗಿಸ್ಕೊಂಡು ನಾವು ನೋಡಿದಾಗ ಸರಿಯಾದ ಉತ್ತರ ಏನಾಗಿದೆ ನಮಗೆ ಸಿ ಆಪ್ಷನ್ ಏನಾಗಿದೆ, ಎಸ್ ಅಂತಕ್ಕಂಥದ್ದು ಏನಾಗಿದೆಯಲ್ಲ ಇದು ಸರಿಯಾದ ಉತ್ತರವಾಗಿದೆ. ಈಗ ನಾವು ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ, ನ್ಯೂಕ್ಲಿಯರ್ ವಿದ್ಯುತ್ ಕ್ರಿಯೆಯಲ್ಲಿ ಶಕ್ತಿಯ ಮೂಲ ಯಾವುದು? ಈ ನ್ಯೂಕ್ಲಿಯರ್ ವಿದಳನ ಕ್ರಿಯೆ ಅಂತಕ್ಕಂಥ ಆಪ್ಷನ್ ಎ ಏನಾಗಿದೆಯಲ್ಲ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅಂದರೆ ನ್ಯೂಕ್ಲಿಯ ವಿದಳನ ಕ್ರಿಯೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪಿನ ಮಸೂರದ ಒಂದು ಗುಣ ಯಾವುದು ಅಂತಕ್ಕಂಥದ್ದು ಅಂದರೆ ನಾವು ಆಪ್ಷನ್ಗಳನ್ನು ನೋಡಿದಾಗ ಸರಿಯಾದ ಉತ್ತರ ಏನಾಗ್ತದೆ ನಮಗೆ
ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿದ್ದಿಲ್ಲ, ಅಂಚುಗಳಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಈಗ 55ನೇ ಪ್ರಶ್ನೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವ ಸಂಯುಕ್ತ ಯಾವುದು ಅಂತ ಹೇಳಿದಾಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ನಲ್ಲಿ ಸೋಡಿಯಂ ಆಕ್ಸೈಡ್ ಅಂತಕ್ಕಂಥದ್ದು, ಸೋಡಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಕಬ್ಬಿಣದ ಆಕ್ಸೈಡ್ದಲ್ಲಿ ಸರಿಯಾದ ಉತ್ತರ ನಮಗೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂದರೆ ಆಪ್ಷನ್ ಎ ಏನಾಗಿದೆ ಸರಿಯಾದ ಉತ್ತರವಾಗಿದೆ. ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಈಗ ನಮಗೆ ಮುಂದಿನ 56ನೇ ಪ್ರಶ್ನೆಯನ್ನು ನೋಡೋಣ. ಸೊ ಪ್ರೊಪೇನ್ನ ರಚನಾ ಸೂತ್ರವನ್ನು ಕೇಳ್ತಾನೆ. ಇಲ್ಲಿ ನಾವು ನೋಡಿದಾಗ ಪ್ರೊಪೇನ್ನ ರಚನಾ ಸೂತ್ರ ಯಾವುದಾಗಿದೆ ಅಂದರೆ ಆಪ್ಷನ್ ಏನಾಗಿದೆ ಸಿ ಅಂತಕ್ಕಂಥದ್ದು ಸರಿಯಾದ ಒಂದು ರಚನಾ ಸೂತ್ರವಾಗಿದೆ. ಆಪ್ಷನ್ ಸಿ ಏನಾಗಿದೆಯಲ್ಲ ಇದು ಸರಿಯಾದ ಪ್ರೊಪೇನನ ರಚನಾ ಸೂತ್ರವಾಗಿದೆ ಎಂದು ನಾವು ಹೇಳ್ಬೋದು. 57ನೇ ಪ್ರಶ್ನೆ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು ಎಂಬ ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಈ ಒಂದು ನಿಯಮವನ್ನು ಪ್ರತಿಪಾದಿಸಿದವರು ಆಪ್ಷನ್ ಡಿ ಹೆನ್ರಿ ಮೋಸ್ಲೆ ಅಂತಕ್ಕಂಥವ್ರು ಈ ನಿಯಮವನ್ನು ಪ್ರತಿಪಾದಿಸಿದರು. ಹಾಗಾಗಿ ಸರಿಯಾದ ಉತ್ತರ ಡಿ ಆಪ್ಷನ್ ಹೆನ್ರಿ ಮೋಸ್ಲೆ. 58ನೇ ಪ್ರಶ್ನೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಅಂದಾಗ ಆಪ್ಷನ್ ಎ ಏನಾಗಿದೆ 58ಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. 59ನೇ ಪ್ರಶ್ನೆ. ಒಂದು ಧಾತುವಿನ ಪರಮಾಣು ಸಂಖ್ಯೆ 20 ಆಗಿದೆ. ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಅದರ ಆವರ್ತ ಸಂಖ್ಯೆ ಎಷ್ಟು ಅಂದಾಗ ಪರಮಾಣು ಧಾತುವಿನ ಸಂಖ್ಯೆ 20, ಅದರಾಗ ಅದರ ಆವರ್ತ ಸಂಖ್ಯೆ ಏನಾಗಿರುತ್ತದೆ ನಮಗೆ 59ಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ 4 ಅಂತಕ್ಕಂಥದ್ದು. ಆಪ್ಷನ್ ಸಿ 4 ಸರಿಯಾದ ಉತ್ತರವಾಗಿದೆ. ಈಗ 60ನೇ ಪ್ರಶ್ನೆ. ಒಂದು ಬೆಂಜಿಮಿನ್ನ ಅಣುವಿನ ರಚನೆಯಲ್ಲಿರುವ ಏಕಬಂಧಗಳು ಮತ್ತು ದ್ವಿಬಂಧಗಳ ಸಂಖ್ಯೆಗಳು ಕ್ರಮವಾಗಿ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ದಲ್ಲಿ ಬಿ ಆಪ್ಷನ್ ಏನಾಗಿದೆ 9 ಮತ್ತು 3 ಅಂತಕ್ಕಂಥದ್ದು. 9 ಮತ್ತು 3 ಇದು ಬೆಂಜಮಿನ್ನ ಏಕಬಂಧ ಮತ್ತು ದ್ವಿಬಂಧ ಸಂಖ್ಯೆಗಳು ಆಗಿದ್ದಾವೆ. 61ನೇ ಪ್ರಶ್ನೆ. ಸೋಡಿಯಂ ಕಾರ್ಬೊನೇಟ್ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಎ ಏನಿದೆ ಕಾರ್ಬನ್ ಡೈಆಕ್ಸೈಡ್ ಇದು ಸರಿಯಾದ ಉತ್ತರವಾಗಿದೆ. 62. ಸಂಪೀಡಿತ ನೈಸರ್ಗಿಕ ಅನಿಲ CNGಯ ಪ್ರಧಾನ ಘಟಕ ಯಾವುದು? ಪ್ರಧಾನ ಘಟಕ ಮೀಥೇನ್ ಆಗಿರುತ್ತದೆ. ಅಂದರೆ ಆಪ್ಷನ್ ಸಿ ಮೀಥೇನ್ ಏನಾಗಿದೆ ಇದು CNGಯ ಒಂದು ಪ್ರಧಾನ ಘಟಕವಾಗಿರುತ್ತದೆ. ನಂತರ 63ನೇ ಪ್ರಶ್ನೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಇದು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ಒಂದು ವಸ್ತು ಯಾವುದು ಅಂತಂದರೆ 63ಕ್ಕೆ ಆಪ್ಷನ್ ಡಿ ಏನದಲ್ಲ ಜಠರ ರಸ ಅಂತಕ್ಕಂಥದ್ದು ಸರಿಯಾದ ಆಯ್ಕೆಯಾಗಿದೆ ಹಾಗೂ ಸರಿಯಾದ ಉತ್ತರವಾಗಿದೆ. 64ನೇದು. ಲೋಹದ ಸಲ್ಫೈಡ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸಲು ಉಪಯೋಗಿಸುವ ಒಂದು ಪ್ರಕ್ರಿಯೆಗೆ ನಾವು ಏನೆಂದು ಕರೀತೀವಿ ಅಂತ ಹೇಳಿದರೆ ಹುರಿಯುವಿಕೆ ಎಂದು ನಾವು ಕರಿತೀವಿ. ಆಪ್ಷನ್ 64ಕ್ಕೆ ಬಿ ಏನಾಗಿದೆ ಇದು ಸರಿಯಾದ ಉತ್ತರ ಆಗಿದೆ. ಹುರಿಯುವಿಕೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ 65ನೇ ಪ್ರಶ್ನೆ. ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸನ್ಗಳ ನಡುವಿನ ಅಣುಸೂತ್ರ. ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸನ್ಗಳ ನಡುವಿನ ಒಂದು ಅಣುಸೂತ್ರ ಯಾವುದಾಗಿದೆ ಅಂದರೆ ಇಲ್ಲಿ ಆಪ್ಷನ್ ಸಿ C6H12 ಏನಾಗಿದೆಯಲ್ಲ ಇದು ಹೆಕ್ಸಿನ್ ಮತ್ತು ಸೈಕ್ಲೋಹೆಕ್ಸಿನ್ಗಳ ನಡುವಿನ ಸಾಮಾನ್ಯ ಅಣುಸೂತ್ರವಾಗಿದೆ. ಈಗ 66ನೇ ಪ್ರಶ್ನೆ. 66ನೇ ಪ್ರಶ್ನೆ ಎನ್ನುತ್ತಾನೆ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಮೆಥನೋಯಿಕ್ ಆಮ್ಲ. ಆಪ್ಷನ್ ಎ ಏನಾಗಿದೆಯಲ್ಲ ಮೆಥನೋಯಿಕ್ ಆಮ್ಲ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ. 67ನೇ ಪ್ರಶ್ನೆ. 67ನೇ ಪ್ರಶ್ನೆ ಏನಿದೆ? ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತಂದರೆ ಇಲ್ಲಿ ಥೈರಾಕ್ಸಿನ್ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಥೈರಾಕ್ಸಿನ್ ಸರಿಯಾದ ಉತ್ತರವಾಗಿದೆ. 68ನೇ ಪ್ರಶ್ನೆ. 69ನೇ ಪ್ರಶ್ನೆ. 69ನೇ ಪ್ರಶ್ನೆ ಏನಿದೆ? ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತಂದರೆ ಇಲ್ಲಿ ಥೈರಾಕ್ಸಿನ್ ಸರಿಯಾದ ಉತ್ತರವಾಗಿದೆ.
68ನೇ ಪ್ರಶ್ನೆ. 68ನೇ ಪ್ರಶ್ನೆ ಏನಾಗಿದೆ? ಮೊಳಕೆಯಲ್ಲಿರುವ ಬೀಜವಿರುವ ಕುಂಡವನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಇಡಲಾಗಿದೆ. ಉರಿಯುತ್ತಿರುವ ಮೇಣದ ಬತ್ತಿಯೊಂದನ್ನು ಅದರ ಸಮೀಪ ಕೆಲವು ದಿನಗಳವರೆಗೆ ಇರಿಸಲಾಗಿದೆ. ಮೊಳಕೆಯ ಮೇಲ್ಭಾಗವು ಉರಿಯುತ್ತಿರುವ ಮೇಣದ ಬತ್ತಿಯ ಬೆಳಕಿನ ಕಡೆಗೆ ಬಾಗುತ್ತದೆ. ಇದು ಯಾವ ಕ್ರಿಯೆ? ಸೊ ಇದು ಯಾವ ಕ್ರಿಯೆ ಅಂತಂದರೆ ಇದು ದ್ವಿತಿ ಅನುವರ್ತನೆಯ ಕ್ರಿಯೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಏನಾಗಿದೆ? ದ್ವಿತಿ ಅನುವರ್ತನೆ ಕ್ರಿಯೆ ಸರಿಯಾದ ಉತ್ತರವಾಗಿದೆ. ಇನ್ನು 69ನೇ ಪ್ರಶ್ನೆ. ಜೈವಿಕ ವಿಘಟನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಮತ್ತು ಈ ವಸ್ತುಗಳು ಯಾವುದು ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಪರಿಸರದಲ್ಲಿ ಸಹಜವಾಗಿ ಮರುಚಕ್ರೀಕರಣಗೊಳ್ಳುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಹೇಳಿಕೆಯಾಗಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಈಗ 70ನೇ ಪ್ರಶ್ನೆ. ಹೂವಿನ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕಂಡುಬರ್ತಕ್ಕಂಥ ಸರಿಯಾದ ಹಂತಗಳು. ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ 4 ಆಪ್ಷನ್ಗಳನ್ನು ನಾವು ಪರಿಶೀಲಿಸಿದಾಗ ಸರಿಯಾದ ಉತ್ತರ ನಮಗೆ ಡಿ ಪರಾಗಸ್ಪರ್ಶ, ನಿಶೇಷಣ, ಭ್ರೂಣ ಮತ್ತು ಬೀಜ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. 71ನೇ ಪ್ರಶ್ನೆ. ದೀಪಗಳು ಮತ್ತು ಫ್ಯಾನ್ಗಳು ಅನಾವಶ್ಯಕ ಕೆಲಸವನ್ನು ನಿಲ್ಲಿಸುವ ಮೂಲಕ ನೀವು ವಿದ್ಯುತ್ತನ್ನು ಉಳಿಸುವುದು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಹೇಳ್ತಾನೆ. ಯಾವುದಕ್ಕೆ ಸರಿಯಾದ ಉದಾಹರಣೆಯಾಗಿದೆ ಅಂದರೆ ಇದು ಮಿತ ಬೆಳಕಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ ಅಂತ ನಾವು ಹೇಳ್ಬೋದು. 72ನೇ ಪ್ರಶ್ನೆ. ದುಂಡಾದ ಹಸಿರು ಬಟಾಣಿ ಬೀಜದ ಸಸ್ಯವನ್ನು ಸುಕ್ಕಾದ ಹಳದಿ ಬಟಾಣಿ ಬೀಜದ ಸಸ್ಯದ ಜೊತೆಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಉತ್ಪತ್ತಿಯಾಗ್ತಕ್ಕಂಥ ಬೀಜಗಳು ಯಾವುದು? ಅಂದರೆ ಇಲ್ಲಿ ಸರಿಯಾದ ಉತ್ತರ ಸಿ ಆಪ್ಷನ್ ಏನಾಗಿದೆ? ದುಂಡಾದ ಮತ್ತು ಹಳದಿ ಬೀಜಗಳು ಇದು ಸರಿಯಾದ ಉತ್ತರ ಆಗಿದೆ. 72ಕ್ಕೆ ಸರಿಯಾದ ಉತ್ತರ ಸಿ ಆಪ್ಷನ್ ದುಂಡಾದ ಮತ್ತು ಹಳದಿ ಬೀಜಗಳು ಇದು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈಗ 73ನೇ ಪ್ರಶ್ನೆ. ರಚನಾರೂಪಿ ಅಂಗಗಳು ಯಾವುದು? ರಚನಾರೂಪಿ ಅಂಗಗಳು ಯಾವುದು ಅಂತಕ್ಕಂಥದಕ್ಕೆ ನಾವು ನೋಡಿದಾಗ ಇಲ್ಲಿ ಆಪ್ಷನ್ ಬಿ ಏನಾಗಿದೆ? ಒಂದೇ ರೀತಿಯ ರಚನೆ ಹೊಂದಿದ್ದು ವಿಭಿನ್ನ ರೀತಿಯ ಕಾರ್ಯಗಳನ್ನು ನಿರ್ವಹಿಸುತ್ತದೆ ಅಂತಕ್ಕಂಥದ್ದು ಸರಿಯಾದ ಆಯ್ಕೆಯಾಗಿದೆ. ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದ ಒಂದು ಆಯ್ಕೆ ಮತ್ತು ಸರಿಯಾದ ಉತ್ತರ ಆಗಿದೆ ಎಂದು ನಾವು ಹೇಳ್ಬೋದು. ಸೊ ಹಾಗಾಗಿ ಈಗ ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ. 74ನೇ ಪ್ರಶ್ನೆ ಏನಿದೆ ನೋಡಿ. 74ನೇ ಪ್ರಶ್ನೆ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸುವ ರಕ್ತನಾಳಗಳು. ಸೊ ಹೃದಯಕ್ಕೆ ನಮಗೆ ಒಂದು ರಕ್ತವನ್ನು ಸಾಗಿಸ್ತಕ್ಕಂಥ ರಕ್ತನಾಳಗಳು ಯಾವುದು ಅಂದರೆ ಆಪ್ಷನ್ ಡಿ ಅಭಿಧಮನಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಅಭಿಧಮನಿಗಳು. ಈಗ 75ನೇ ಪ್ರಶ್ನೆ. 75ನೇ ಪ್ರಶ್ನೆ ಹೇಳ್ತಾನೆ. ಈ ಕ್ರಿಯೆಯ ಮೂಲಕ ಸಸ್ಯಗಳು ಹೆಚ್ಚಾದ ನೀರನ್ನು ಹೊರಹಾಕುತ್ತದೆ. ಯಾವ ಕ್ರಿಯೆಯ ಮೂಲಕ? ಯಾವ ಕ್ರಿಯೆಯ ಮೂಲಕ ಅಂದರೆ ಬಾಷ್ಪ ವಿಸರ್ಜನೆ ಮೂಲಕ ಇಲ್ಲಿ ಹೆಚ್ಚು ನೀರನ್ನು ಹೊರಕ್ಕೆ ಹಾಕುತ್ತವೆ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಈಗ 76ನೇ ಪ್ರಶ್ನೆ. ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ. ಎರಡು ನರಕೋಶಗಳ ಮಧ್ಯೆ ಇರುವ ಸ್ಥಳಾವಕಾಶ ಯಾವುದು ಅಂದರೆ ಆಪ್ಷನ್ ಸಿ ಸಂಸರ್ಗ ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗಿದೆ. ಆಪ್ಷನ್ ಸಿ ಸರಿಯಾದ ಆಯ್ಕೆಯಾಗಿದೆ. ಈಗ 77ನೇ ಪ್ರಶ್ನೆ. ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಈ ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ. ಯಾವುದು ಅಂದರೆ ಇದು ನಮಗೆ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ನೋಡಿ ಸರಿಯಾದ ಉತ್ತರ ಡಿ ಆಪ್ಷನ್ ಜರಾಯು ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. 78ನೇ ಪ್ರಶ್ನೆ. ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡು ಇದು ಸಾಮಾನ್ಯ ವರ್ಗಕ್ಕೆ ಸೇರಿದೆ. ಯಾವ ಸಾಮಾನ್ಯ ವರ್ಗಕ್ಕೆ ಸೇರಿದೆ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ಗಳಲ್ಲಿ 4ರಲ್ಲಿ ಸರಿಯಾದ ಉತ್ತರ ಎ ಆಪ್ಷನ್ ಮೂತ್ರ ವಿಸರ್ಜನಾ ನಾಳ ಇದು ಸರಿಯಾದ ಉತ್ತರವಾಗಿದೆ ಎಂದು ನಾವು ಹೇಳ್ಬೋದು. ಈಗ 79ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಜಲಕೊಯ್ಲು ರಚನೆಗಳ ಉಪಯೋಗವಲ್ಲ? ನಾವು 4 ಅಂಶಗಳನ್ನು ಗಮನಿಸಿದಾಗ ಇಲ್ಲಿ ಇರ್ತಕ್ಕಂಥ ಆಪ್ಷನ್ ಸಿ ಏನದಲ್ಲ ಸೊಳ್ಳೆಗಳಿಗೆ ಬ್ರೀಡಿಂಗ್ ಪ್ರದೇಶವನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಒಂದು ಸರಿಯಾದ ಉತ್ತರವಾಗಿದೆ. ಇದು ಜಲಕೊಯ್ಲು ರಚನೆಗಳಿಗೆ ಉಪಯೋಗವಲ್ಲದ ಒಂದು ಆಪ್ಷನ್ ಆಗಿದೆ ಅಂತ ನಾವು ಹೇಳ್ಬೋದು. ಈಗ 80ನೇ ಪ್ರಶ್ನೆ.
80ನೇ ಪ್ರಶ್ನೆ ಹೇಳ್ತಾನೆ, ಜೀವಿಯೊಂದು ತನ್ನ ಜೀವಿತ ಕಾಲದ ಅನುಭವಗಳನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದಿಲ್ಲ, ಏಕೆಂದರೆ ಅವು ಏನಾಗಿದ್ದಾವೆ, ಅನುವಂಶೀಯ ಗುಣಗಳು, ಗಳಿಸಿದ ಗುಣಗಳು, ಪ್ರಬಲ ಗುಣಗಳು ಮತ್ತು ದುರ್ಬಲ ಗುಣಗಳು ಅಂದಾಗ ನಮಗೆ ಆಪ್ಷನ್ ಬಿ ಏನಾಗಿದೆ, ಗಳಿಸಿದ ಗುಣಗಳು ಅಂತಕ್ಕಂಥ ಆಪ್ಷನ್ ಸರಿಯಾಗಿದೆ. ಹಾಗಾಗಿ 80ನೇದಕ್ಕೆ ಬಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿಯವರೆಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ 41ರಿಂದ 80 ಪ್ರಶ್ನೆಗಳಿಗೆ ಉತ್ತರವನ್ನು ವೀಕ್ಷಿಸಿದ್ದೇವೆ. ಇದು ತಮಗೆ ಸಹಾಯಕಾರಿಯಾಗಿದೆ ಎಂದು ನನ್ನ ಒಂದು ಅನಿಸಿಕೆ. ಧನ್ಯವಾದಗಳು.